ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ರಾಮನಾರಾಯಣ ಮತ್ತು ಅವನ ಪತ್ನಿ ಸೀತಾ ನರಸಾಪುರವೆಂಬ ಹಳ್ಳಿಯಲ್ಲಿ ಸುಖವಾಗಿದ್ದರು. ಮನೆಯಲ್ಲಿ ಬೇಕಾದಷ್ಟು ಹಸು, ಕರು, ಒಕ್ಕಲುತನ, ಜೀವನ ಸಮೃದ್ಧಿಯಿಂದ ನಡೆದಿತ್ತು. ಅವರಿಗೆ ಒಬ್ಬಳೆ ಮಗಳು ಲಲಿತಾ. ಆಕೆಯು ಸುಂದರಿ, ಸುಶಿಕ್ಷಿತ ಹಾಗೂ ಅತ್ಯಂತ ಸುಸಂಸ್ಕೃತಳಾದ ಹುಡುಗಿ. ಆಕೆಗೆ 15 ವರ್ಷ ವಯಸ್ಸಾದಾಗ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಜ್ವರ ಬಂತು. ಯಾವ ವೈದ್ಯರಿಂದ ಕೂಡ ಪ್ರಯೋಜನ ಆಗಲಿಲ್ಲ. ಒಂದು ವಾರದ ನಂತರ ಹುಡುಗಿ ತೀರಿಕೊಂಡ್ಳು. ರಾಮನಾರಾಯಣ ಹಾಗೂ ಸೀತಾರಿಗೆ ಆಕಾಶನೇ ಕಳಚಿ ಬಿದ್ದ ಹಾಗಾಯಿತು. ಜಗತ್ತು ಅನ್ನೋದು ಶೂನ್ಯವಾಯಿತು. ಮನೆಯ ಯಜಮಾನನಾದ ರಾಮನಾರಾಯಣ ಹೇಗೋ ಚೇತರಿಸಿಕೊಂಡು ಮತ್ತೆ ದೈನಂದಿನ ಚಟುವಟಿಕೆಯಲ್ಲಿ ತೊಡಕೊಂಡ, ಜೀವನ ನಡಿಬೇಕು ಅಂತ. ಆದರೆ ಸೀತಾ ಮಾತ್ರ ಮನೋರೋಗಿಯಾಗಿ ಬಿಟ್ಲು. ಆಕೆ ಹಾಸಿಗೆ ಹಿಡಿದು ಮಲಗಿದಾಗ ರಾಮನಾರಾಯಣನಿಗೆ ಮನೆ ಕೆಲಸ, ಹೊರಗಿನ ಕೆಲಸಗಳೊಂದಿಗೆ ಸೀತೆಯನ್ನು ನೋಡಿಕೊಳ್ಳುವುದೇ ಪ್ರಯಾಸದ ಕೆಲಸ ಆಯಿತು. ಆಕೆ ಒಂದು ಮಗುವಿನ ಥರನೇ ಆಗಿಬಿಟ್ಲು. ಆಕೆಗೆ ಯಾವುದೂ ಕೂಡ ತಿಳಿತಾ ಇರಲಿಲ್ಲ. ಆಕೆಯನ್ನು ಸಮಾಧಾನ ಮಾಡಬೇಕು ಅಂತ ಒಂದು ದಿನ ಪಕ್ಕದಲ್ಲಿ ಕುಳಿಸ್ಕೊಂಡು ಹೇಳ್ತಾನೆ, ಸೀತಾ, ಸುಮ್ಮನೆ ದುಃಖ ಪಡಬೇಡ. ನಮ್ಮ ಮಗಳು ಲಲಿತಾ ಸತ್ತಿಲ್ಲ. ಆಕೆ ಶ್ರೀಕೃಷ್ಣನ ಸ್ಥಾನವಾದ ವೈಕುಂಠಕ್ಕೆ ಹೋಗಿದ್ದಾಳೆ. ಆಕೆ ಆಗಾಗ ಹೇಳ್ತಾನೆ ಇರ್ತಿರ್ಲಿಲ್ಲ ಅಂತ ಹೇಳ್ದ. ಆದ್ದರಿಂದ ಚಿಂತೆ ಮಾಡದೆ ಚೆನ್ನಾಗಿರು. ಬೇಕಾದಾಗ ಆಕೆಯನ್ನು ವೈಕುಂಠದಿಂದ ಕರೆಸಿಕೊಳ್ಳೋಣ. ಆಗ ಆಕೆಗೂ ಕೂಡ ಇವನ ಮಾತು ಹೌದು ಅನ್ನಿಸ್ತು. ಮನಸ್ಸಿಗೆ ಸ್ವಲ್ಪ ಹಾಯ್ ಅನ್ನಿಸ್ತು. ದೇಹ ಸ್ವಲ್ಪ ಗೆಲುವಾಗಿ ಮನೆಯಲ್ಲಿ ಓಡಾಡಿಕೊಂಡಿರಲಿಕ್ಕೆ ಆರಂಭ ಮಾಡಿದೆ. ಆಗ ರಾಮನಾರಾಯಣನಿಗೆ ತೋಟದ ಕಡೆಗೆ ಗಮನ ಕೊಡೋದಕ್ಕೆ ಅನುಕೂಲ ಆಯಿತು. ಒಂದು ದಿನ ರಾಮನಾರಾಯಣ ಮನೆಯಲ್ಲಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅತಿಥಿಯೊಬ್ಬ ಬರ್ತಾನೆ. ಕುಡಿಲಿಕ್ಕೆ ನೀರನ್ನು ಕೇಳ್ತಾನೆ. ಸೀತೆ ಅವನಿಗೆ ನೀರನ್ನು ಕೊಟ್ಟು, ನೀವು ವೈಕುಂಠದಿಂದ ಬಂದಿದ್ದೀರಾ ಅಂತ ಕೇಳ್ತಾಳೆ. ಅವನಿಗೆ ಅರ್ಥ ಆಗುತ್ತೆ ಈಕೆಯ ಮನಸ್ಥಿತಿಯ ಬಗ್ಗೆ. ತಕ್ಷಣ ಹೇಳ್ತಾನೆ, ಹೌದು ತಾಯಿ, ನಾನು ಅಲ್ಲಿಯೇ ಇರೋದು. ಆಗಾಗ ಇಲ್ಲಿಗೆ ಬಂದು ಹೋಗ್ತೀನಿ. ಹಾಗಾದರೆ ನನ್ನ ಮಗಳು ಲಲಿತಾಳನ್ನು ನೋಡಿದ್ದೀರಾ? ಆಕೆ ಇಲ್ಲಿಂದ ಹೋಗುವಾಗ ಹಸಿರು ಸೀರೆಯನ್ನು ಉಟ್ಕೊಂಡು ಹೋಗಿದ್ಲು. ಆಕೆ ಬೆಳ್ಳಗೆ ಚಂದದ ಹುಡುಗಿ. ಸಂಭ್ರಮದಿಂದ ಒಣಸ್ಲು ಸೀತಾ. ಆತ, ಅಯ್ಯೋ, ಆಕೆಯನ್ನು ನೋಡದೆ ಇರ್ತೀನಿ. ಪಾಪ, ಆ ಹುಡುಗಿಗೆ ಬೇರೆ ಯಾವ ಸೀರೆಯೂ ಇದ್ದಂತಿಲ್ಲ. ಯಾವಾಗಲೂ ದುಃಖದಲ್ಲೇ ಇರುತ್ತಂಗೆ ಕಾಣುತ್ತೆ ಅಂದ. ಸೀತೆಗೆ ಕಣ್ಣೀರು ಉಕ್ಕಿ ಬಂತು. ಆಕೆ ಹೋಗುವಾಗ ಯಾವ ಬಟ್ಟೆ ಆಭರಣಗಳನ್ನು ಕೂಡ ತೆಗೆದುಕೊಂಡು ಹೋಗಲಿಲ್ಲ. ನಿಮಗೆ ತೊಂದರೆಯಾಗದಿದ್ದರೆ ಕೆಲವೊಂದು ಸೀರೆ ಆಭರಣವನ್ನು ಕೊಡ್ತೀನಿ, ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾಳೆ. ಅವನು ಹೇಳ್ತಾನೆ, ತಾಯಿ, ಅದು ನನ್ನ ಕೆಲಸವೇ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡಿ, ಎಲ್ಲವನ್ನ ತೆಗೆದುಕೊಂಡು ಕೊಡ್ತೀನಿ ಅವಳಿಗೆ ಅಂತ ಹೇಳ್ತಾನೆ. ಆಗ ಸೀತಾ ಮನೆ ಒಳಗಿಂದ ಹೋಗಿ ಅತ್ಯಂತ ಬೆಲೆ ಬಾಳುವ ಸೀರೆಗಳು, ಆಭರಣಗಳು, ಬೆಳ್ಳಿಯ ಪಾತ್ರೆಗಳು ಎಲ್ಲವನ್ನ ಕಟ್ಟಿಕೊಂಡು ಬಂದು ಅವನಿಗೆ ತಂದು ಕೊಡ್ತಾಳೆ. ಇವನು ಮನೆಯಿಂದ ಹೊರಟೇ ಬಿಡ್ತಾನೆ. ಅವನು ಹೋದ 10 ನಿಮಿಷಕ್ಕೆ ರಾಮನಾರಾಯಣ ಬರ್ತಾನೆ. ಸೀತೆ ನಡೆದೆಲ್ಲವನ್ನ ಸಂಭ್ರಮದಿಂದ ಹೇಳ್ಕೊಳ್ತಾನೆ. ಅವನು ಗಾಬರಿಯಿಂದ ಕುದುರೆಯನ್ನೇರಿ ಆ ಮನುಷ್ಯ ಹೋದ ದಿಕ್ಕಿನಲ್ಲಿ ದೌಡಾಯಿಸ್ತಾನೆ. ದಾರಿಯಲ್ಲಿ ಗಂಟು ಹೊತ್ಕೊಂಡು ಹೋಗ್ತಿದ್ದ ವ್ಯಕ್ತಿ ಇವನನ್ನು ಕಂಡು ಕೂಡಲೇ ಮರವನ್ನು ಹತ್ಕೊಂಡು ಕುಳಿತು ಬಿಡ್ತಾನೆ. ಇವನು ಅವನನ್ನು ಹಿಡಿಯಲೇಬೇಕು ಅಂತ ಮರವನ್ನು ಹತ್ತುತ್ತಾನೆ. ಆಗ ಅವನು ತಣ್ಣನೆ ಮರದಿಂದ ಕೆಳಕ್ಕೆ ಹಾರಿಕೊಂಡು ರಾಮನಾರಾಯಣ ತಂದಿದ್ದಂಥ ಕುದುರೆಯನ್ನೇರಿ ಹೋಗೇ ಬಿಟ್ಬಿಡ್ತಾನೆ. ರಾಮನಾರಾಯಣನ ಮುಖ ಒಣಗಿಸಿಕೊಂಡು ಇವನು ಮನೆಗೆ ಹಿಂದಿರುಗ್ತಾನೆ. ಹೆಂಡತಿ ಕುದುರೆ ಎಲ್ಲಿ ಹೋಯಿತು ಅಂತ ಕೇಳಿದಾಗ ಹೇಳ್ತಾನೆ, ಪಾಪ, ಅವನು ನಡ್ಕೊಂಡೇ ಹೋಗ್ತಿದ್ದಾನಲ್ಲ, ಭಾರ ಹೊತ್ಕೊಂಡು ಅವನಿಗೆ ಅನುಕೂಲ ಆಗಲಿ ಅಂತ ಬೇಗ ವೈಕುಂಠಕ್ಕೆ ಮುಟ್ಟಬೇಕು ಅಂತ ನನ್ನ ಕುದುರೆಯನ್ನು ಕೊಟ್ಟು ಬಂದೆ ಅಂತ ಹೇಳ್ತಾನೆ. ಸೀತೆಗೆ ಬಹಳ ಖುಷಿಯಾಯಿತು. ಅರ್ಧ ಗಂಟೆ ಕಳೆದ ಮೇಲೆ ರಾಮನಾರಾಯಣ ರೈತ ತಿಮ್ಮ ಆ ದೂತನನ್ನು ಹೆಡೆಮುರಿ ಕಟ್ಟಿ ಎಳೆದುಕೊಂಡು ಬರ್ತಾನೆ. ತಮ್ಮ ಯಜಮಾನರ ಅತ್ಯಂತ ಪ್ರಾಮಾಣಿಕ ಸೇವಕ ಇವನು. ಆತ ಯಜಮಾನ ಹೇಳದಿದ್ದರೂ ಕೂಡ ಮನೆ ಮೇಲೊಂದು ಕಣ್ಣಿಟ್ಟಿದ್ದ. ಅದರಲ್ಲೂ ಯಜಮಾಂತಿಯ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲಂತೂ ಇನ್ನೂ ಜವಾಬ್ದಾರಿ ವಹಿಸಿದ್ದ. ಯಜಮಾನರು
ಕುದುರೆ ಏರಿ ಹೋದಾಗ ಏನೋ ತೊಂದರೆ ಆಗ್ಬೋದು ಅಂತ ಭಾವಿಸಿ ಅವರನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದ. ಯಜಮಾನರು ಮರಳಿ ಬರುವವರೆಗೂ ಅವನು ಕಾಯ್ತಾನೆ ಇದ್ದ. ಹಾಗೆ ಅದರ ಜೊತೆಯಲ್ಲಿ ಯಾವ ಆದೇಶಕ್ಕೂ ಕೂಡ ಕಾಯ್ದೆ ಆ ಕಳ್ಳನನ್ನು ಹಿಡಿದುಕೊಂಡು ಬಂದಿದ್ದ. ಆತ್ಮೀಯರೇ, ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೆ. ನಮ್ಮ ಸಮಾಜದಲ್ಲಿ 2 ಥರದ ಜನರಿದ್ದಾರೆ. ಒಂದು ತಂಡದವರು ಮುಗ್ಧರನ್ನು, ಅಮಾಯಕರನ್ನು ಯಾವ ಕರುಣೆ ಇಲ್ಲದೆ ಮೋಸ ಮಾಡುವಂಥವರು. ಇನ್ನೊಬ್ಬರು ಯಾವ ಆದೇಶವೂ ಇಲ್ಲದೆ, ಯಾವ ನಿರೀಕ್ಷೆಯೂ ಇಲ್ಲದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋರು ಇದ್ದಾರೆ. ನಾವು 2 ತರಹದವರನ್ನು ಕೂಡ ಗಮನಿಸಿ ಜಾಗರೂಕರಾಗಿದ್ದರೆ ನಮ್ಮ ಬಾಳು ಕ್ಷೇಮವಾಗುತ್ತೆ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ. ಬಹುಶಃ ಈ ಕಥೆ ನಿಮಗೆ ಮೆಚ್ಚುಗೆಯಾಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.